ಇರಾನ್ ಅದೆಷ್ಟರ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿತ್ತೋ ಗೊತ್ತಿಲ್ಲ. ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಅಮೇರಿಕದ ನೆಲೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಘೋರವಾದಂಥ ದಾಳಿ ನಡೀತಾ ಇದೆ. ಬಹ್ರೈನ್ ಒಂದು ಭಾಳ ಒಂದು ಪುಟ್ಟ ದ್ವೀಪದ ಥರ ಇರುವಂಥದ್ದು ಬಹ್ರೈನ್. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಇದೆಯಲ್ಲ ಅಷ್ಟಿರ್ಬೋದು ಬಹ್ರೈನ್. ಅದರ ಮೇಲೆ ಇರಾನ್ ತೀವ್ರವಾದಂಥ ದಾಳಿ ಮುಂದುವರಿಸಿದೆ. ಬಹ್ರೈನ್ನ ಶೇಖ್ ಇಸಾ ಏರ್ಬೇಸ್ ಅದರ ಮೇಲೆ ದಾಳಿ ಮಾಡಿದೆ. UAEನ ಅಲ್ ದಫ್ರಾ ಏರ್ಬೇಸ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಅವ್ರದ್ದೊಂದೇ ಘೋಷಣೆ, ಅರಬ್ ದೇಶಗಳಿಂದ ಅಮೆರಿಕನ್ನರನ್ನು ಹೊರಗಡೆಗಟ್ಟಿ, ನೀವೇನಾದರೂ ಅಮೆರಿಕದವ್ರನ್ನ ಹೊರಗಡೆ ಕಳಿಸ್ತಿಲ್ಲ ಅಂತಂದರೆ ದಾಳಿ ಮಾಡುವಂಥದ್ದು ನಿಶ್ಚಿತ. ಇದನ್ನು ಕನಸು ಮನಸ್ಸಲ್ಲೂ ಕೂಡ ಅಮೆರಿಕ ಅಂದ್ಕೊಂಡಿರಲಿಲ್ಲ. ಗಮನಿಸಬೇಕಾದಂಥ ಸಂಗತಿ ಇದು. ಅವ್ರಿಗೆ ಗೊತ್ತು, ಅಮೇರಿಕನ ಹೊಡೆಯೋಕ್ಕಾಗಲ್ಲ, ಇರಾನ್ನ ಮುಟ್ಟಕ್ಕಾಗಲ್ಲ. ಏನು ಮಾಡೋದು? ಈ ಎಲ್ಲೆಲ್ಲಿ ಇವರು ಸೇನಾ ನೆಲೆಗಳನ್ನು ಇಟ್ಟಿರ್ತಾರಲ್ಲ ಅಂಥ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು. ನೋಡಿ, ಅದೊಂಥರ ಅಮೆರಿಕದ ಜಂಘಾಬಲವನ್ನು ಹುಡುಕಿಸ್ದಂಗೆ. ಈಗ ನೋಡಿ, ಅಮೆರಿಕ ಸುತ್ತಮುತ್ತ ಯಾರೂ ಇಲ್ಲ, ಬನ್ನಿ ಅಂದರೂ ಬರ್ತಾ ಇಲ್ಲ. ಇಂಗ್ಲೆಂಡ್ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಿಬಿಡ್ತು, ನೀವು ಸಹವಾಸವೇ ಬೇಡ, ನಾವು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ. ಇನ್ನು ಜರ್ಮನಿ ಹೇಳ್ತು, ನೀವು ಯಾವ ಕಾರಣದಿಂದ ನೀವು ಇದನ್ನೆಲ್ಲ ಮಾಡ್ತಾಯಿದ್ದೀರಿ ದಯವಿಟ್ಟು ಹೇಳಿ, ನೀವು ಕಾರಣ ಹೇಳಿದ್ರೆ ನಾವು ಬರ್ತೀವಿ ಅಂತ ಹೇಳ್ತು. ಜಪಾನ್, ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಎಂಟ್ರಿ ಆಗಲ್ಲ ಅಂತ ಹೇಳಿಬಿಡ್ತು ಜಪಾನ್ ನೇರವಾಗಿ. ಇಲ್ಲಿ ತನಕ ಪರಮಾಪ್ತ ಮಿತ್ರರಾಷ್ಟ್ರ ಯಾವಾಗ ಅಣುಬಾಂಬ್ ಬಿತ್ತಲ್ಲ ಅದಾದಮೇಲಿಂದ ಅಮೆರಿಕ ಮತ್ತು ಜಪಾನ್ ಒಂದಾಗ್ಬಿಟ್ವು. ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮನ್ನು ನಾವು ಕಾಯ್ತೀವಿ, ಚೀನಾದವರು ನಿಮ್ಮನ್ನು ಮುಟ್ಟಕ್ಕಾಗಲ್ಲ, ಆ ರೀತಿ ನೋಡ್ಕೋತೀವಿ ಅಂತ ಹೇಳಿ ಅಮೆರಿಕ ಪ್ರಾಮಿಸ್ ಮಾಡ್ತು. ಬಿಡಿ, ಅವು ಮಿತ್ರರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಿದ್ರು. ನೋಡಿ ಸಮಯ ಸಂದರ್ಭಗಳು ಹೆಂಗಿರ್ತವೆ ಅಂತ. ಇನ್ನು ನೇರವಾಗಿ ಅಕ್ಕಪಕ್ಕದ ರಾಷ್ಟ್ರಗಳು, ಸುತ್ತಮುತ್ತಲಿನ ರಾಷ್ಟ್ರಗಳು ಯಾರ್ಯಾರು ನೆರವಿಗೆ ಓಡಬರ್ಬೋದು ಅಂತ ಅಂದ್ಕೊಂಡಿದ್ದಲ್ಲ ಅವ್ರು ಯಾವೂ ಕೂಡ ಬರ್ತಾಯಿಲ್ಲ. ದಕ್ಷಿಣ ಕೊರಿಯಾ ಬರಲ್ಲ ಅಂತ ಹೇಳ್ತು. ಇನ್ನು ನಡೀತಾನೇ ಇದೆ. ಶಕ್ತಿಶಾಲಿ ಸೆಜ್ಜಿಲ್ ಮಿಸೈಲ್ಗಳನ್ನು ಪ್ರಯೋಗಿಸಿದೆ ಇರಾನ್. ಉತ್ತರ ಇಸ್ರೇಲ್ನ ನಹ್ರಿಯಾ ಪ್ರದೇಶದ ಮೇಲೆ ದಾಳಿ ಮಾಡಲಾಗಿದೆ. ಮಿಸೈಲ್ ಅಪ್ಪಳಿಸ್ತಾ ಇವೆ. ಮಿಸೈಲ್ ಅಪ್ಪಳಿಸ್ತಿದ್ದಂಗೆ ಭೀಕರವಾದಂಥ ಸ್ಫೋಟ, ದೊಡ್ಡ ಪ್ರಮಾಣದ ಬೆಂಕಿ, ಅದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ನು ಇರಾಕ್ನಲ್ಲಿರುವಂಥ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ. ಇರಾನ್ ನಿರಂತರವಾಗಿ ಡ್ರೋನ್ ದಾಳಿ ನಡೆಸ್ತಾ ಇದೆ. ಅಮೆರಿಕವೂ ಕೂಡ ಇದನ್ನು ತಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಫಲವಾಗಿದೆ. ನೋಡಿ, ಬರಾಕ್ ಒಬಾಮಾ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಡ್ರೋನ್ಗಳು ಬಿದ್ದುಬಿಟ್ಟಿದ್ವು ಇರಾನ್ನಲ್ಲಿ. ಇರಾನ್ನವರು ಆ ಡ್ರೋನನ್ನು ತಗೊಂಡಾದ್ಮೇಲೆ ಇದು ನಿಮ್ಮದು ಅಂತಂದರು. ನಾವು ಯಾವುದೇ ಡ್ರೋನನ್ನು ಹಾರಿಸಿಲ್ಲ ಅಂದರು. ಅದಾದಮೇಲೆ ಏನು ಅಂದರೆ ಅವರು ವಿಡಿಯೋ ಬಿಡುಗಡೆ ಮಾಡಿದರು, ಇಂಥ ಡ್ರೋನ್ಗಳನ್ನು ನೀವು ಹಾರಿಸಿದ್ದೀರಿ ಅಂತ. ಅದಾದಮೇಲೆ ಹೌದೌದು ಏನೋ ಮಿಸ್ಟೇಕಾಗಿ ಬಿದ್ದಿದೆ, ವಾಪಸ್ ಕೊಟ್ಬಿಡಿ ಆ ಡ್ರೋನ್ಗಳನ್ನು ನಮಗೆ ಅಂತ. ಯಾವುದೇ ಕಾರಣಕ್ಕೂ ಕೊಡಲಿಲ್ಲ. ಆ ಡ್ರೋನ್ಗಳನ್ನು ಓಪನ್ ಮಾಡಿ ಆ ಎಂಜಿನಿಯರಿಂಗ್ ಏನಿದೆ ಅಂತ ನೋಡಿದ್ರು, ರಿವರ್ಸ್ ಎಂಜಿನಿಯರಿಂಗ್ ಮಾಡಿದರು. ಗಮನಿಸಬೇಕಾದಂಥ ಸಂಗತಿ ಇದು. ರಿವರ್ಸ್ ಎಂಜಿನಿಯರಿಂಗ್ ಮಾಡಿ ಯಾವ ರೀತಿ ಡ್ರೋನ್ಗಳನ್ನು ತಯಾರಿಸ್ಬೋದು, ಅತ್ಯಾಧುನಿಕ ಡ್ರೋನ್ಗಳನ್ನು ತಯಾರಿಸುವಂಥ ಬಗೆ ಹೇಗೆ, ಅದೆಲ್ಲವನ್ನು ಕೂಡ ಇರಾನ್ ಮಾಡ್ತಾಯಿತ್ತು. ರೆಡಿಯಾದವು ಸೀರೀಸು, ಡ್ರೋನ್ಗಳ ಮೇಲೆ ಡ್ರೋನ್ಗಳು. ಈಗ ನೋಡಿ, ಅವೇ ಡ್ರೋನ್ಗಳು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಬೀಳ್ತಾ ಇವೆ. ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟ್ರಂಪ್. ಏನು ಅವ್ರು ಹೆದರ್ಕೊಂಡ್ಬಿಡ್ತಾರೆ, ಜೊತೆಗೆ ಅವರ ಏನೋ ಧರ್ಮಗುರುವನ್ನೇ ಕೊಂದು ಹಾಕಿಬಿಟ್ರೆ, ಸರ್ವಾಧಿಕಾರಿಯನ್ನೇ ಕೊಂದು ಹಾಕಿಬಿಟ್ರೆ ಬೆಚ್ಚಿ ಬಿದ್ದು ಬಿಡ್ತಾರೆ ಇರಾನ್ನವರು. ಅದಾದಮೇಲೆ ಇರಾನ್ ಒಳಗಡೆ ವಿಪರೀತವಾದಂಥ ದಂಗೆಗಳು, ದಾಳಿಗಳು ಎದ್ದು ಬಿಡ್ತವೆ. ಅದಾದಮೇಲೆ ಏನಂದರೆ ಅವರು ಶರಣಾಗತರಾಗಿಬಿಡ್ತಾರೆ. ಅಣ್ಣ, ನೀವು ಯಾರನ್ನು ಬೇಕಾದರೂ ಕೂಡಿಸಿ, ನಮ್ಮದು ಏನೂ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿಬಿಡ್ತಾರೆ. ಈ ರೀತಿ ಎಲ್ಲ ಪ್ಲಾನ್ ಅಂದರೆ ಕನಸ್ಕೊಂಡಿದ್ರು. ಆದರೆ ಆ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಆಯಿತು. ಯಾಕಂದರೆ ಇರಾನ್ ಪ್ಲಾನಿಗೆ ಈಗ ಟ್ರಂಪ್ ಬೆದರಿ ಹೋಗಿದ್ದಾರೆ. ಎಂತೆಂಥ ರಾಷ್ಟ್ರಗಳ ಜೊತೆ ನಾವು ನಿಂತ್ವಿ, ಆದರೆ ನಮ್ಮ ಗತಿ ಏನಾಯಿತು ನೋಡಿ. ಇದರ ಮುಂದಿನ ಪರಿಣಾಮಗಳೇನು ಅಂತ ನಾನು ಹೇಳ್ತೀನಿ. ಮುಂದಿನ ಪರಿಣಾಮಗಳೇನಪ್ಪ ಅಂತಂದರೆ, ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಇದೆಯಲ್ಲ ಅದು ಕೂಡ ಕೊನೆಯಾಗ್ಬಿಡುತ್ತೆ. ಹೇಗೆ ಅಂತ ಹೇಳ್ತೀನಿ. ಉಕ್ರೇನ್ ಕೂಡ ನಾಳೆ ಶರಣಾಗತವಾಗಿಬಿಟ್ರೆ ಅಚ್ಚರಿ ಇಲ್ಲ. ಸಹವಾಸವೇ ಬೇಡ, ಅಮೆರಿಕನ್ ನಂಬ್ಕೊಂಡು ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ಯುದ್ಧ ಮಾಡೋಕ್ಕೆ ಸಾಧ್ಯ, ಸಾಕಪ್ಪ ಇನ್ನು ಅಂತ ಅವರು ಕೂಡ ಸರೆಂಡರ್ ಆಗಿಬಿಟ್ರೆ ಅಚ್ಚರಿ ಇಲ್ಲ. ಇರಾನ್ ಪವರ್ ನೋಡಿ ನಾನೇ ಶಾಕ್ ಆಗಿದ್ದೀನಿ ಅಂತಂದಿದ್ದಾರೆ ಟ್ರಂಪ್. ತೀರಾ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ, ಗಲ್ಫ್ ರಾಷ್ಟ್ರಗಳ ಮೇಲೆ, ಈ ಕಡೆ ಇರಾಕ್ ಮೇಲೆ ದಾಳಿ ಮಾಡ್ತಾ ಇದೆ, ಈ ಕಡೆ ದುಬೈ ಮೇಲೆ ದಾಳಿ ಮಾಡ್ತಾ ಇದೆ, ಆ ಕಡೆ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡ್ತಾ ಇದೆ, ಈ ಕಡೆ ಬಹ್ರೇನ್ ಮೇಲೆ ದಾಳಿ ಮಾಡ್ತಾ ಇದೆ, ಆ ಕಡೆ ಕತಾರ್ ಮೇಲೆ ದಾಳಿ ಮಾಡ್ತಾ ಇದೆ. ಇಂಥ ದಾಳಿನ ನಾನು ಊಹಿಸಿರಲಿಲ್ಲ. ಇದು ಊಹೆಗೂ ಮೀರಿದ್ದಿದ್ದು ಅಂತ ಶಾಕ್ ಆಗಿದ್ದಾರೆ ಟ್ರಂಪ್.